ಎಲ್ಲರಿಗೂ ನಮಸ್ಕಾರ. ಕಥಾಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ನಿಮಗೆ ತಿಳಿಸುತ್ತಿರುವ ವಿಷಯವೇನೆಂದರೆ ಆಂಗ್ಲೋ ಮೈಸೂರು ಯುದ್ಧ. ಈ ಯುದ್ಧವು 4 ಬಾರಿ ನಡೆಯುತ್ತೆ. ಈಗ ನಾವು ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ತಿಳಿಯೋಣ. ಒಂದನೆಯ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 1969ರವರೆಗೆ ನಡೆಯುತ್ತೆ. ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ಮತ್ತು ಬ್ರಿಟಿಷರು ದಕ್ಷಿಣದಲ್ಲಿ ಸಾರ್ವಭೌಮರಾಗಬೇಕೆಂದು ಅಂದುಕೊಂಡಿದ್ದರು. ಆದರೆ ಬ್ರಿಟಿಷರಿಗೆ ಮೈಸೂರು ಸಂಸ್ಥಾನದಲ್ಲಿ ಅಥವಾ ಕರ್ನಾಟಕದಲ್ಲಿ ಸಿಂಹ ಸ್ವಪ್ನರಾಗಿದ್ದವರು ಹೈದರಾಲಿ. ಹೀಗಾಗಿ ಇವರ ನಡುವೆ ನಡೆದ ಯುದ್ಧವೇ ಆಂಗ್ಲೋ ಮೈಸೂರು ಯುದ್ಧ. ಯುದ್ಧದಲ್ಲಿ ಹೈದರಾಲಿ ಗೆದ್ದನು ಹಾಗೂ ಈ ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತ್ತು. ಒಂದನೆಯ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳು: ಕ್ರಿಸ್ತಶಕ 1765ರಲ್ಲಿ ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಕ್ಲೈವ್ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನಿಂದ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದ 5 ಜಿಲ್ಲೆಗಳನ್ನು ಪಡೆದುಕೊಂಡಿದ್ದ. ಇದರಿಂದ ಹೈದರಾಬಾದ್ ನಿಜಾಮ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಲು ಮರಾಠ ಮತ್ತು ಹೈದರಾಲಿಯ ನೆರವು ಕೇಳಿದ. ಆದರೆ ಬ್ರಿಟಿಷರು ನಿಜಾಮನನ್ನು ತಮ್ಮ ಕಡೆ ಸೆಳೆಸಿಕೊಂಡು ನಮಗೆ ಸಹಾಯ ಮಾಡಿದರೆ ಮೈಸೂರು ಬಿಟ್ಟುಕೊಡುವೆವು ಎಂದರು. ಮರಾಠರು ಹೈದರಾಲಿ ವಿರುದ್ಧ ಆಕ್ರೋಶ ಹೊಂದಿದ್ರು. ಮರಾಠರು ಬ್ರಿಟಿಷರು ನಿಜಾಮರು ಸೇರಿ ತ್ರಿಪಕ್ಷ ಕೂಟವನ್ನು ರಚಿಸಿಕೊಂಡಿದ್ರು. ಆದರೆ ಹೈದರಾಲಿ ಮರಾಠಿಗರಿಗೆ ಹಣವನ್ನು ನೀಡಿ ಹಾಗೂ ನಿಜಾಮನಿಗೆ ನಾವು ಭಾರತೀಯರು ಒಂದಾಗಿರಬೇಕೆಂದು ಹೇಳಿ ತಟಸ್ಥಗೊಳಿಸಿದ್ದ. ಒಂದನೆಯ ಆಂಗ್ಲೋ ಮೈಸೂರು ಯುದ್ಧದ ಘಟನೆಗಳು: ಚಂಗಮಲೈ ಮತ್ತು ತಿರುವಣಲೈನಲ್ಲಿ ಬ್ರಿಟಿಷರು ಇವರನ್ನು ಸೋಲಿಸಿ ವಾಣಿ ಅಂಬಾಡಿ ಮತ್ತು ಅಂಬೂರಿನಲ್ಲಿ ಬ್ರಿಟಿಷ್ ವಿರುದ್ಧ ತೀವ್ರ ದಾಳಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ಚಂಚಲ ಮನಸ್ಸಿನ ನಿಜಾಮ ಹೈದರಾಲಿಯನ್ನು ತ್ಯಜಿಸಿ ಬ್ರಿಟಿಷರ ಜೊತೆ ಸೇರಿದ. ಆದರೂ 2 ವರ್ಷಗಳ ಕಾಲ ಇವರ ವಿರುದ್ಧ ಹೋರಾಡಿದರು. ಮದ್ರಾಸ್ ಈಸ್ಟ್ ಇಂಡಿಯಾ ಕಂಪನಿ ಕೌನ್ಸಿಲಿಂಗ್ ದೀರ್ಘಕಾಲ ಯುದ್ಧದಿಂದ ಹಣ ಖರ್ಚು ಆಗಿತ್ತು. ಹೀಗಾಗಿ ಕರ್ನಲ್ ಸ್ಮಿತ್ ಅನ್ನು ಕರೆಸಿಕೊಂಡಿದ್ದರು. 1769 ಮಾರ್ಚ್ 28ರಲ್ಲಿ 6,000 ಸೈನಿಕರೊಂದಿಗೆ ಹೈದರಾಲಿ ಮಡ್ರಾಸ್ ಮೇಲೆ ದಾಳಿ ಮಾಡಿದ. ಇದಕ್ಕೆ ಹೆದರಿಕೊಂಡು ಬ್ರಿಟಿಷರು ಶಾಂತಿ ಮಾಡಿಕೊಳ್ಳಲು ಅಥವಾ ಒಪ್ಪಂದ ಮಾಡಿಕೊಳ್ಳಲು ಅವರೇ ಮುಂದಾದರು. ಹೀಗೆ ಯುದ್ಧ ಮದ್ರಾಸ್ ಒಪ್ಪಿಗೆಯೊಂದಿಗೆ ಕೊನೆಗೊಂಡಿತ್ತು. ಮದ್ರಾಸ್ ಒಪ್ಪಂದದ ಮುಖ್ಯಾಂಶಗಳು: 1769 ಏಪ್ರಿಲ್ 4ರಂದು ಈ ಒಪ್ಪಂದ ನಡೆಯಿತು. ಹೈದರಾಲಿ ಮತ್ತು ಬ್ರಿಟಿಷರ ನಡುವಿನ ಒಂದೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗಾಣಿಸಿದ್ದು ಮದ್ರಾಸ್ ಒಪ್ಪಂದ. ಇದು ಮದ್ರಾಸ್ನಲ್ಲಿ ನಡೆದಿದ್ದರಿಂದ ಇದನ್ನು ಮದ್ರಾಸ್ ಒಪ್ಪಂದ ಎಂದು ಮಾಡಿಕೊಳ್ಳಲಾಗುತ್ತದೆ. ಈ ಒಪ್ಪಂದಗಳ ಷರತ್ತುಗಳು: 2 ಪಕ್ಷಗಳು ಗೆದ್ದುಕೊಂಡಿದ್ದ ಪ್ರದೇಶಗಳನ್ನು ಪರಸ್ಪರವಾಗಿ ಹಿಂತಿರುಗಿಸುವುದು. ಕರೂರು ಜಿಲ್ಲೆಯ ಹೈದರಾಲಿ ಕರ್ನಾಟಕದ ನವಾಬನಿಗೆ ವಹಿಸಿಕೊಟ್ಟನು. ಮರಾಠರು ಮೈಸೂರಿನ ಮೇಲೆ ಆಕ್ರಮಣ ನಡೆಸಿದರೆ ಬ್ರಿಟಿಷರು ಸೈನ್ಯ ಸಹಾಯ ಮಾಡಬೇಕು ಎಂಬುದು ಮದ್ರಾಸ್ ಒಪ್ಪಂದದ ಮುಖ್ಯಾಂಶಗಳು ಮತ್ತು ಷರತ್ತುಗಳಾಗಿದ್ದವು. ಒಂದನೆಯ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು: ಈ ಯುದ್ಧ ಬ್ರಿಟಿಷರಿಗೆ ಕಪ್ಪುಚುಕ್ಕಿಯಾಗಿತ್ತು. ದಕ್ಷಿಣದಲ್ಲಿ ಸಾರ್ವಭೌಮರಾಗಿ ಹೊರಹೊಮ್ಮುವ ಆಕಾಂಕ್ಷೆಗೆ ಹಾನಿಯಾಗಿತ್ತು. ಒಂದು ಸಂಸ್ಥಾನದ ರಾಜನೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದರಿಂದ ಬ್ರಿಟಿಷರ ಪ್ರತಿಷ್ಠೆಗೆ ಧಕ್ಕೆ ಉಂಟಾಗಿತ್ತು. ಹೈದರಾಲಿ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗಿತ್ತು. ಬ್ರಿಟಿಷರಿಗೆ ಹೈದರಾಲಿಯು ಸಿಂಹ ಸ್ವಪ್ನವಾಗಿದ್ದ. ಇದು ಮರಾಠಿಗರಿಗೂ ಮತ್ತು ನಿಜಾಮರಿಗೂ ಇವನ ಸಾಮರ್ಥ್ಯ ಎಂತಹುದು ಎಂಬುದು ರವಾನೆ ಆಗಿತ್ತು. ಇದರಿಂದ ಬ್ರಿಟಿಷರು ಅಜೇಯರಲ್ಲ ಎಂಬುದು ರವಾನೆಯಾಗಿತ್ತು.